ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಆಲಿಸುವ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯ ದೇವಜನರೇ, ನಾವು ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನ ಈ ಮುಂಜಾನೆ ಆಲಿಸೋಣ. ನಾವು ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 1-2 ವಚನಗಳನ್ನು ನಾವು ಓದಿಕೊಳ್ಳೋಣ. ಕೈಸರಿಯದಲ್ಲಿ ಇತಾಲ್ಯದ ಪಟಾಲವೆನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೇಲ್ಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನೂ ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಆಮೇನ್. ನಾವು ನೋಡ್ತಾ ಇದ್ದೀವಿ ಇಲ್ಲಿ ಕೊರ್ನೇಲ್ಯನು ಸ್ವಭಾವಗಳು ಅಥವಾ ಗುಣಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇವನು ಇತಾಲ್ಯದ ಪಟಾಲಮೆನಿಸಿಕೊಳ್ಳುವಂತ ಒಂದು ಪಟಾಲಮಿನ ಶತಾಧಿಪತಿಯಾಗಿದ್ದನು. ಶತಾಧಿಪತಿ ಎಂಬುದಾಗಿ ನೋಡುವಾಗ 100 ಜನಗಳು ಇವನ ಕೈ ಕೆಳಗೆ ಕೆಲಸ ಮಾಡ್ತಾನೆ. ಆ 100 ಜನಗಳ ಮೇಲೆ ಇವನೊಬ್ಬ ಮುಖ್ಯಸ್ಥನಾಗಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾನೆ. ಇವನು ಒಂದು ಉತ್ತಮವಾದಂತ ಕೆಲಸ ಇವನ ಕೈಯಲ್ಲಿ ಇದ್ದರೂ ಇವನು ದೇವರ ವಿಷಯಕ್ಕೆ ಬರುವಾಗ ಇಲ್ಲಿ ನಾವು ನೋಡ್ತಿದ್ವಿ ಅವನ ಗುಣಗಳು. ಅವನು ಒಬ್ಬ ಭಕ್ತನಾಗಿದ್ದನು, ಒಂದು ಒಳ್ಳೆ ಭಕ್ತನಾಗಿದ್ದನು. ಅವನು ಮಾತ್ರ ಭಕ್ತನಾಗಿದ್ದು ಸಾಕಾಗೋದಿಲ್ಲ, ಅವನ ಮನೆಯಲ್ಲಿರುವಂತ ಎಲ್ಲರೂ ಸಹ ಅವರು ದೇವರಿಗೆ ಭಯಪಡುವಂತ ವ್ಯಕ್ತಿಗಳಾಗಿದ್ರು. ನಾವು ನೋಡ್ತಾ ಇದ್ದೀವಿ, ಅವ್ರು ಭಯಪಡೋದು ಮಾತ್ರವಲ್ಲ, ಅವನು ಬಹಳವಾಗಿ ದಾನ ಧರ್ಮಗಳನ್ನ ಮಾಡ್ತಾ ಇದ್ದ. ಮಾತ್ರವಲ್ಲ, ಪ್ರತಿನಿತ್ಯ ಅವನು ಪ್ರಾರ್ಥನೆ ಮಾಡ್ತಿದ್ದೀನಿ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರಿಯ ದೇವಜನ, ಅವನಲ್ಲಿದ್ದಂತ ಗುಣ ದೇವರ ವಿಷಯದಲ್ಲಿ, ಆಧ್ಯಾತ್ಮಿಕ ವಿಷಯದಲ್ಲಿ, ಆತ್ಮಿಕ ವಿಚಾರಗಳಲ್ಲಿ ಬರುವಾಗ ಅವನು ದೇವ ಭಕ್ತನಾಗಿದ್ದಾನೆ. ಮನೆಯವರೆಲ್ಲರೂ, ಅವನೊಬ್ಬನಲ್ಲ, ಮನೆಯವರೆಲ್ಲರೂ ಸಹ ಅವರು ದೇವರಿಗೆ ಭಯಪಡುವಂತ ವ್ಯಕ್ತಿಗಳು. ಮನುಷ್ಯರಿಗಲ್ಲ, ದೇವರಿಗೆ ಭಯಪಡುವಂತ ವ್ಯಕ್ತಿಗಳಾಗಿದ್ದಾರೆ. ಜನರಿಗೆ ಬಹಳ ದಾನ ಧರ್ಮ ಮಾಡ್ತಿದ್ದಾರೆ. ಮಾತ್ರವಲ್ಲ, ನಿತ್ಯವೂ ಅವರು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳು ಆಗಿದ್ರು. ನಾವು ಅದೇ ಒಂದು ವಿಷಯಗಳನ್ನು ನಾವು ಗಮನಿಸುವಾಗ ಪ್ರಿಯ ದೇವರ ಮಕ್ಕಳೇ, ಒಂದು 22ನೇ ವಚನವನ್ನ ನಾವು ನೋಡುವಾಗ, ಕೊರ್ನೇಲ್ಯನೆಂಬ ಒಬ್ಬ ಶತಾಧಿಪತಿ ಇದ್ದಾನೆ. ಅವನು ನೀತಿವಂತನು, ದೇವರಿಗೆ ಭಯಪಡುವವನು, ಯೆಹೂದ್ಯ ಜನರೆಲ್ಲರಿಂದ ಒಳ್ಳೆ ಹೆಸರು ಹೊಂದಿದವನೂ ಆಗಿದ್ದಾನೆ. ನೋಡಿ, ನಾವು ನೋಡ್ತಾ ಇದ್ದೀವಿ ಇಲ್ಲಿ ಏನಂತ ಹೇಳಿದ್ರೆ, ಬರೀ ಅವನು ಅಷ್ಟು ನಿತ್ಯ ಪ್ರಾರ್ಥನೆ ಮಾಡೋದಾದ್ರೆ ಅವನು ನೀತಿವಂತನಾಗಿದ್ದನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಹಾಗೆ ಜನರಿಂದ ಒಳ್ಳೆ ಹೆಸರನ್ನು ಸಹ ಅವನು ಹೊಂದಿದ್ದನು ಎಂಬುದಾಗಿ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಪ್ರಿಯ ದೇವರ ಮಕ್ಕಳು. ಮಾತ್ರವಲ್ಲ, ನಾವು 7-8ನೇ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ಕೊರ್ನೇಲ್ಯನು ತನ್ನ ಸಂಗಡ ಮಾತಾಡಿದ ದೇವದೂತನು ಹೊರಟು ಹೋದ ಮೇಲೆ ತನ್ನ ಪರಿಚಾರಕರಲ್ಲಿ ಇಬ್ಬರನ್ನು ತನ್ನ ಹತ್ತಿರ ಯಾವಾಗಲೂ ಇರುತ್ತಿದ್ದ ಸಿಪಾಯಿಗಳಲ್ಲಿ ಒಬ್ಬ ದೇವ ಭಕ್ತನನ್ನು ಕರೆದು ಅವರಿಗೆ ಈ ಸಂಗತಿಗಳನ್ನೆಲ್ಲ ವಿವರವಾಗಿ ಹೇಳಿ ಅವರನ್ನು ಯೊಪ್ಪಕ್ಕೆ ಕಳುಹಿಸಿದನು. ವಿಷಯ ಏನಂತಾಗಿ ನಾವು ನೋಡುವಾಗ, ಅವನು ಆ ರೀತಿ ಭಕ್ತನಾಗಿ ಜೀವಿಸುವಾಗ ದೇವರು ಅವನಿಗೆ ದರ್ಶನವನ್ನು ಕೊಟ್ಟು, ನೀನು ಯೊಪ್ಪಕ್ಕೆ ಕಳಿಸಿ, ಅಲ್ಲಿ ಸಿಮೋನ್ ನಿಮ್ಮ ಪೇತ್ರನಿದ್ದಾನೆ, ಅವನು ಕರೆಸಿ ನೀನು ನಿನ್ನ ಮನೆಗೆ ಕರೆಸಬೇಕೆಂಬುದಾಗಿ ದೇವರಿಂದ ಅಪ್ಪಣೆ ಅವನು ಹೊಂದಿದ ಮೇಲೆ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಅವನ ಇದೊಂದು ಗುಣ ಅಂತ ಹೇಳಿದ್ರೆ, ದೇವರ ಮಾತಿಗೆ ವಿಧೇಯನಾಗಿ ದೇವರು ಹೇಳಿದಂಗೆ ಮಾಡುವಂತ ವ್ಯಕ್ತಿಯಾಗಿದ್ದನು. ಪ್ರಿಯ ದೇವ ಜನರೇ, ಇವತ್ತು ಸಹ ದೇವರು ನಮ್ಮ ಸಂಗಡ ವಾಕ್ಯದ ಮುಖಾಂತರವಾಗಿ, ಸೇವೆ ಪ್ರಸಂಗ ಮಾಡುವಾಗ ಮುಖಾಂತರವಾಗಿ, ವಾಕ್ಯವನ್ನು ಓದುವಾಗ ದೇವರ ಆತ್ಮನ ನಮ್ಮ ಸಂಗಡ ಮಾತನಾಡ್ತಾನೆ. ನಾವು ಎಷ್ಟು ಮಟ್ಟಿಗೆ ನಾವು ಒಳಗಾಗ್ತೀವಿ, ಅದಕ್ಕೆ ವಿಧೇಯರಾಗ್ತೀವಿ. ಆದ್ರೆ ಕೊರ್ನೇಲ್ಯನು ದೇವ್ರು ಹೇಳಿದನು, ನೀನು ಯೊಪ್ಪಕ್ಕೆ ಕಳಿಸಿ ಪೇತ್ರನ ಕರೆಸಬೇಕೆಂಬುದಾಗಿ ದರ್ಶನದಲ್ಲಿ ದೇವರು ಮಾತನಾಡುವಾಗ ಆ ಮಾತಿಗೆ ವಿಧೇಯನಾಗಿ ಅವನು ಏನ್ ಮಾಡ್ತಿದ್ದಂದ್ರೆ ತನ್ನ ಪರಿಚಾರಕರನ್ನ ಕಳಿಸುವಂತದನ್ನ ನಾವು ನೋಡ್ತಾ ಇದ್ದೀವಿ. ಮಾತ್ರವಲ್ಲ, ಅವನಲ್ಲಿದ್ದ ಗುಣಗಳು, ಸ್ವಭಾವಗಳನ್ನ ನಾವು ನೋಡಿದ್ದೀವಿ. ನಮ್ಮಲ್ಲಿ ಸಹ ಅಂತ ಸ್ವಭಾವ ಇರಬೇಕು, ಅಂತ ಗುಣಗಳು ನಮ್ಮಲ್ಲಿ ಇರಬೇಕು ಪ್ರಿಯ ದೇವರ ಮಕ್ಕಳೇ. ಅವನು ಕಳಿಸಿದನು, ಅವನು ಕಳಿಸಿ ಅವರು ಪೇತ್ರನ ಬರಕ್ಕೆ ಮುಂಚಿತವಾಗಿ ಅವನು ಮಾಡಿದ ಒಂದು ಕಾರ್ಯ ನಾವು ನೋಡ್ತೇವೆ. ಇಲ್ಲಿ ದೇವರ ಬಗ್ಗೆ ಹೇಳ್ತದೆ, ಏನಂತ ಹೇಳ್ತಾರೆ, ಅದೇ ಒಂದು 24ನೇ ವಚನದಲ್ಲಿ ನಾವು ಓದುವಾಗ ಮರುದಿನ ಅವನು ಕೈಸರಿಗೆ ಸೇರಿದನು.
ಕೊರ್ನೆಲ್ಯನು ತನ್ನ ಬಂಧು ಬಳಗದವರನ್ನು ಪ್ರಾಣ ಮಿತ್ರರನ್ನು ಕೂಡ ಕರೆಸಿ ಪೇತ್ರನನ್ನು ಎದುರು ನೋಡುತ್ತಿದ್ದನು. ನೋಡಿ, ಇಲ್ಲಿ ದೇವರು ಕೊರ್ನೆಲ್ಯನಿಗೆ ದರ್ಶನ ಕೊಟ್ಟಿದ್ದಾನೆ. ದೇವರು ದರ್ಶನ ಕೊಟ್ಟು ಹೇಳ್ತಾರೆ, ನೀ ಪೇತ್ರನ ಕರೆಸಬೇಕು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಪ್ರಿಯ ದೇವಜನರೇ, ಆದ್ರೆ ದೇವರ ಅಪ್ಪಣೆಯನ್ನು ಹೊಂದಿದಂತ ಕೊರ್ನೆಲ್ಯನು ಏನ್ ಮಾಡ್ತದಾನೆ ಅಂತ ಹೇಳಿದ್ರೆ, ಅವನೊಬ್ಬನೇ ಪೇತ್ರನ ಕರೆಸಿ ಅವನ ಮನೆಗೆ ಅವನು ಆ ವಾಕ್ಯವನ್ನ ಕೇಳಲಿಕ್ಕೆ ಇಷ್ಟಪಟ್ಟಿಲ್ಲ. ಅವನು ಏನ್ ಮಾಡ್ತದಾನೆ ಅಂತ ಹೇಳಿದ್ರೆ, ಬರೀ ಅವನೊಬ್ಬನೇ ಕೇಳೋದು ಮಾತ್ರವಲ್ಲದೆ, ಇಲ್ಲಿ ದೇವರ ವಾಕ್ಯ ಹೇಳಿದ ಪ್ರಕಾರವಾಗಿ ಕೊರ್ನೆಲ್ಯನು ತನ್ನ ಬಂಧು ಬಳಗದವರನ್ನು ಪ್ರಾಣ ಮಿತ್ರರನ್ನು ಕೂಡ ಕರೆಸಿ ಪೇತ್ರನನ್ನ ಎದುರು ನೋಡ್ತಿದ್ದನು ಎಂಬುದಾಗಿ ನಾವು ನೋಡ್ತಾ ಇದೀವಿ. ನೋಡಿ, ಬಂಧು ಬಳಗದವರನ್ನು ಕರೆಸಿದನು. ಪೇತ್ರನ ಬರ್ತಾನೆ ಅಂತ ಹೇಳಿದಾಗ ಅವನು ಬಂಧು ಬಳಗದವರನ್ನ ಕರೆಸಿದನು. ಅವನ ಪ್ರಾಣ ಮಿತ್ರರನ್ನ, ಸ್ನೇಹಿತರನ್ನ ಪೇತ್ರನ ಕರೆಸಿದನು. ಪ್ರಿಯ ದೇವರ ಮಕ್ಕಳೇ, ಕೊರ್ನೆಲ್ಯನ ಪೇತ್ರನ ಬರೋದನ್ನ ಕರೆಸಿದನು. ಆದ್ರೆ ನಾವಿವತ್ತು ಯೋಚನೆ ಮಾಡಬೇಕು, ಅವನಲ್ಲಿ ಒಳ್ಳೆ ಗುಣ ಇತ್ತು, ಒಳ್ಳೆ ಸ್ವಭಾವ ಇತ್ತು. ಇನ್ನೊಂದು ಏನಂತಂದ್ರೆ, ತಾನೊಬ್ಬನೇ ಕೇಳ್ಬೇಕಂದಾಗ ಅವನು ಇಷ್ಟಪಡಲಿಲ್ಲ. ಅವನೇನ್ ಮಾಡಂತಂದ್ರೆ, ತನ್ನ ಬಂಧು ಮಿತ್ರರನ್ನ, ಬಂಧು ಬಳಗದವರನ್ನ, ಪ್ರಾಣ ಮಿತ್ರರನ್ನ ಎಲ್ಲರನ್ನ ಅವನು ಕರೆಸಿ ಆ ದೇವ್ರ ವಾಕ್ಯ ಕೇಳಬೇಕಂದಾಗ ಅವನ ಬಯಕೆ ಇತ್ತು, ಆಸೆ ಇತ್ತು. ಹಾಗೆ ಅವನು ಮಾಡಿದನು. ಪ್ರಿಯ ದೇವಜನರೇ, ವಿಶೇಷವಾಗಿ ನಾವು ಈ ವಾಕ್ಯವನ್ನು ಕೇಳುವಂತ ನಾವೆಲ್ಲರೂ ಸಹ ಏನ್ ಮಾಡ್ಬೇಕಂದ್ರೆ, ದೇವರ ಸುವಾರ್ತೆಯನ್ನ, ಯೇಸು ಕ್ರಿಸ್ತನ ಕುರಿತಾದಂತ ವಿಚಾರವನ್ನ ನಾವು ಮಾತ್ರ ಕೇಳಿ, ನಮ್ಮ ಕುಟುಂಬ ಮಾತ್ರ ಕೇಳಿ ರಕ್ಷಣೆ ಹೊಂದಿದ್ರೆ ಸಾಕಾಗಲ್ಲ. ನಿಜವಾದ ದೇವ್ರ ಕಂಡುಕೊಂಡ್ರೆ ಸಾಕಾಗಲ್ಲ. ನಮಿಗೂ ಸಹ ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ, ಸ್ನೇಹಿತರು, ನೆಂಟರು ಮಾತ್ರವಲ್ಲ, ನಮ್ಮ ಅಕ್ಕಪಕ್ಕದವರು, ನಮಗೆ ಪರಿಚಯಸ್ಥರು, ನಮ್ಮ ಊರಿನ ಗ್ರಾಮದವರು, ಅನೇಕ ಜನಗಳಿದ್ದಾರೆ. ನಮ್ಮ ಮನಸ್ಸು ಕೊರ್ನೆಲ್ಯನ ಮನಸ್ಸಿನ ಹಾಗೆ ಇರಬೇಕು. ಯಾಕಂತ ಹೇಳಿದ್ರೆ, ಅವನು ಹೇಗೆ ನಾನು ಮಾತ್ರ ಕೇಳಿ ಸಾಕಾಗಲ್ಲ, ಎಲ್ಲರೂ ಕೇಳ್ಬೇಕನ್ನಂಥದ್ದು ಬಯಕೆ ಒಂದಿತ್ತು, ಅದೇ ರೀತಿಯಾಗಿ ನಮ್ಮೊಳಗೆ ಒಂದು ಬಯಕೆ ಇರಬೇಕು. ನಾವು ಇನ್ನೊಬ್ಬರನ್ನ ಆ ದೇವ್ರ ವಾಕ್ಯಕ್ಕೆ ಕೇಳಲಿಕ್ಕೆ ನಾವು ಅವರನ್ನ ಪ್ರೇರೇಪಿಸಬೇಕು, ಅವರನ್ನ ಕರೆಸಬೇಕು. ದೇವ್ರ ಸೇವಕರು ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿದ್ರೆ, ನಾವು ಅಕ್ಕಪಕ್ಕದವ್ರನ್ನ ಕರೆದು ಕೂರಿಸಬೇಕು. ನಾವು ಅಕ್ಕಪಕ್ಕದವ್ರನ್ನ ಹೋಗಿ ಕರಿಬೇಕು. ಪ್ರಿಯ ದೇವರ ಮಕ್ಕಳೇ, ಯಾಕಂತ ಹೇಳಿದ್ರೆ ಕೊರ್ನೆಲ್ಯನು ಸಹ ಅವನು ಸುಮ್ಮನಿರ್ಲಿಲ್ಲ. ಅನೇಕರನ್ನ ಅವನು ಕರೆದನು. ಅವ್ರು ಬರಕ್ಕೆ ಮುಂಚೆ, ಸೇವಕರು ಬರಕ್ಕೆ ಮುಂಚಿತವಾಗಿ ಅವ್ರ ಸೇವಕರಿಗಾಗಿ ಇವತ್ತು ಕಾದು ನಿಂತಿದ್ರು. ಪ್ರಿಯ ದೇವಜನರೇ, ನೀವೆಷ್ಟರ ಮಟ್ಟಿಗೆ ದೇವ್ರ ಸೇವಕರು ಬರ್ತಾರ ಅಂತ ಹೇಳ್ಬಿಟ್ಟು ಕೇಳುವಾಗ ನೀವೆಷ್ಟರ ಮಟ್ಟಿಗೆ ಆ ದೇವ್ರ ಸೇವಕರ ಮನೆಗೆ ಬರ್ತಾರ ಅಂತ ಕಾಯ್ತೀರಿ? ಇವತ್ತು ಕಮ್ಮಿ. ದೇವ್ರ ಸೇವಕರು ಮಾಮೂಲಿ ಬರ್ತಾರೆ ಹೋಗ್ತಾರೆ ಬಿಡಿ ಎಂಬುದಾಗಿ ಅಷ್ಟೊಂದು ಒಂದು ಹಗುರವಾಗಿ ನಾವು ಕೆಲವು ಸಾರಿ ತಗೊಂಡ್ಬಿಡ್ತೀವಿ. ಆದ್ರೆ ಕೊರ್ನೆಲ್ಯನು ಯಾವುದೇ ರೀತಿಯಲ್ಲಿ ಹಗುರವಾಗಿ ತೆಗೆದುಕೊಳ್ಳಿಲ್ಲ, ಬಹಳ ಗಂಭೀರವಾಗಿ ತೆಗೆದುಕೊಂಡ. ಯಾಕಂದ್ರೆ ದೇವರು ದರ್ಶನ ಕೊಟ್ಟಿದ್ರು ಅವನಿಗೆ, ಸೇವಕರು ಕರೆಸಬೇಕೆಂಬುದಾಗಿ ಹೇಳಿದ್ರು. ಯಾಕಂದ್ರೆ ಸೇವಕರು ಬರುವಾಗ ಅವನ ಕಾಲಿಗೆ ಅಡ್ಡ ಬೀಳುವಂತದನ್ನು ನಾವು ನೋಡ್ತಾ ಇದ್ದೀವಿ. ದೇವ ಜನರೇ, ದೇವ್ರ ಸೇವಕರನ್ನ ಬಹಳವಾಗಿ ಗೌರವಿಸಬೇಕು. ನಾವು ಮನೆಗೆ ಬರ್ತಾರಂತ ಹೇಳುವಾಗ ಅವನಿಗೋಸ್ಕರ ನಾವು ಕಾಯ್ಬೇಕು. ಕೆಲಸಗಳನ್ನ ಬಿಟ್ಟು, ನಮಗೆ ಎಲ್ಲಾ ಒಂದು ವಿಷಯಗಳನ್ನ ಬಿಟ್ಟು ದೇವ್ರ ಸೇವಕರಿಗಾಗಿ ನಾವು ಮನೆಯಲ್ಲಿ ಕಾಯಬೇಕು. ಅವ್ರು ಹೋಗೋ ತನಕ ಅವ್ರ ಜೊತೆಗೆ ನಾವು ಇರಬೇಕು. ಅವ್ರು ಕಳಿಸಿದ ಮೇಲೆ ನಮ್ಮ ಕೆಲಸಗಳಿಗೆ ನಾವು ಹೋಗ್ಬೇಕು. ನಾವು ಅನೇಕ ಕಡೆಗಳಲ್ಲಿ ನಾವು ನೋಡ್ತೀವಿ, ದೇವ್ರ ಸೇವಕರು ಬಂದ್ರು ಅಂತ ಹೇಳಿದ್ರೆ ಅವ್ರ ಬಗ್ಗೆ ಯಾರು ಗಮನ ಹರಿಸೋದಿಲ್ಲ. ಬರ್ತಾರೆ, ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಏನು ಮಾಡ್ತಾರೆ ಎಂಬುದಾಗಿ ಅಲಸತನ ಉದಾಸೀನದಿಂದ ಎಷ್ಟೋ ಜನಗಳು ಇರುವಂತದನ್ನು ನಾವು ಗಮನಿಸ್ತೀವಿ. ಆದ್ರೆ ಕೊರ್ನೆಲ್ಯನು ಆ ಸ್ವಭಾವ ಇರಲಿಲ್ಲ. ಬಹಳ ಭಯ ಭಕ್ತಿಯಿಂದ ದೇವ್ರ ಸೇವಕರನ್ನ ಕಾಣುವಂತನಾಗಿದ್ದನು. ಯಾಕಂದ್ರೆ ನೋಡ್ರಿ, ಅವನಿಂದ ಬಯಕೆ ತನ್ನ ಬಂಧು ಮಿತ್ರರಿಗೂ, ಪ್ರಾಣ ಸ್ನೇಹಿತರಿಗೂ, ಎಲ್ಲ ಜನರಿಗೂ ದೇವ್ರ ವಾಕ್ಯ ಗೊತ್ತಾಗಬೇಕೆಂಬುದಾಗಿ ಅವನ ಆಸೆ ಪಟ್ಟನು. ಇವತ್ತು ಸಹ ನಾವು ಸಹ ಈ ಕೊರ್ನೆಲ್ಯನ ಹಾಗೆ ಅನೇಕರಿಗೆ ದೇವ್ರ ವಾಕ್ಯವನ್ನ ನಾವು ತಿಳಿಸುವಂತ ವ್ಯಕ್ತಿಗಳಾಗಿರ್ಬೇಕು. ಪ್ರಿಯ ದೇವ ಜನರೇ, ನಾನು ನಿಮಗೆ ಈ ವಾಕ್ಯವನ್ನು ಮಾತಾಡುವಂತ ನಾನು ನನ್ನ ಒಂದು ರಕ್ಷಣೆಯ ಕುರಿತಾದಂತ ಒಂದು ಸಾಕ್ಷಿಯನ್ನ ಸ್ವಲ್ಪವಾಗಿ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಗೆ ಸುವಾರ್ತೆ ಹೇಗೆ ಬಂತು, ಅಥವಾ ಯೇಸು ಸ್ವಾಮಿಯ ಪರಿಚಯ ನಮಗೆ ಹೇಗೆ ಆಯ್ತು ಎಂಬುದಾಗಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 1995ರಲ್ಲಿ ಪ್ರಿಯ ದೇವ ಜನರೇ, ನಮ್ಮ ಎರಡನೇ ಅಕ್ಕನ ಯಜಮಾನ ಶಾಂತಕುಮಾರ್ ಎಂಬುದಾಗಿ ಅವರು ಚಿತ್ರದುರ್ಗದಲ್ಲಿ ಐಎಂ ಸಭೆಗೆ ಹೋಗಿ ಯೇಸು ಕ್ರಿಸ್ತನನ್ನ ಕಂಡುಕೊಂಡಿರ. ನೋಡಿ, ಅವ್ರು ಯೇಸು ಸ್ವಾಮಿಯ ಚರ್ಚಿಗೆ ಹೋಗಿ ಯೇಸು ಸ್ವಾಮಿ ಕಂಡುಕೊಂಡಿದ್ದಾರೆ, ಸುವಾರ್ತೆಯನ್ನು ಕೇಳಿದ್ದಾರೆ. ಆದ್ರೆ ಅವರಲ್ಲಿ ಒಂದು ಬಯಕೆ ಇತ್ತು. ಏನಂತ ಹೇಳಿದ್ರೆ, ಅವರೇ ನಮಗೆ 1995ನೇ ಇಸವಿಯಲ್ಲಿ ನಮ್ಮ ಊರಿಗೆ, ನಮ್ಮ ಮನೆಗೆ ಸೇವಕರನ್ನ ಕರ್ಕೊಂಡು ಬಂದ್ಬಿಟ್ಟು ಯೇಸು ಕ್ರಿಸ್ತನ ಸುವಾರ್ತೆ ನಮಗೆ ಪರಿಚಯ ಮಾಡಿದ್ರು. ಯೇಸು ಕ್ರಿಸ್ತನ ಪರಿಚಯ ಮಾಡಿದ್ರು. ಸೇವಕರು ನಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದ್ರು.
ಸೇವಕರು ಬಂದ್ಬಿಟ್ಟು ಆ ಯೇಸು ಕ್ರಿಸ್ತನ ಕುರಿತಾಗಿ ಸಾಕ್ಷಿ ಸುವಾರ್ತೆಯನ್ನು ಹೇಳಲಿಕ್ಕೆ ಆರಂಭಿಸಿದ್ರು. ಪ್ರಿಯ ದೇವಜನರೇ, ಅವತ್ತು ಶಾಂತಕುಮಾರ್ ಅವರು, ನಮ್ಮ ಮಾವನವರು ದೇವ್ರ ಸೇವಕರನ್ನು ಕರ್ಕೊಂಬರ್ಲಿಲ್ಲ ಅಂತಂದ್ರೆ ಇವತ್ತು ನಾವು ರಕ್ಷಣೆ ಹೊಂದಿರ್ಲಿಲ್ಲ, ನಾವು ಸೇವಕರಾಗಿ ಬರ್ತಿರ್ಲಿಲ್ಲ. ಯಾಕಂತಂದ್ರೆ ನನ್ನ ತಂದೆ ತಾಯಿಗೆ ನಾವು 5 ಜನ ಮಕ್ಕಳು, 4 ಜನ ಹೆಣ್ಮಕ್ಳು, ನಾನು ಒಬ್ಬ. ಆ 95 ಇಸ್ವಿಯಲ್ಲಿ ನಾನು ಸುವಾರ್ತೆಯನ್ನ ಕೇಳಿದೆ. ಸುವಾರ್ತೆಯನ್ನು ಕೇಳಿ ನಾನು ಅಂಗೀಕರಿಸಿಕೊಂಡೆ, ಯೇಸುವನ್ನು ನಂಬಿದೆ. ಅದಕ್ಕೆ ಮುಂಚೆ ಬಹಳ ನಾವು ಒಂದು ಕೆಟ್ಟು ಹೋದಂತ ವ್ಯಕ್ತಿಗಳಾಗಿದ್ದೀವಿ. ಯಾರ ಮಾತು ಕೇಳ್ತಿರ್ಲಿಲ್ಲ, ಮನೆಯನ್ನೇ ಸೇರ್ತಿರ್ಲಿಲ್ಲ. ಅಷ್ಟೊಂದು ಒಂದು ರೀತಿಯಲ್ಲಿ ಇರುವಾಗ ನಾನು ಯಾವತ್ತು ಯೇಸು ಸ್ವಾಮಿ ಬಗ್ಗೆ ಕೇಳಿ ಅವರು ನನಗೆ ಹೇಳಿದ್ರು, ಶಾಂತಕುಮಾರ್ ಅವರು ಬನ್ನಿ ನಾವು ಚರ್ಚ್ ಹೋಗೋಣ, ಯೇಸು ಸ್ವಾಮಿ ಒಳ್ಳೆ ದೇವರು, ಅದನ್ನ ನಂಬು ಎಂಬುದಾಗಿ ಹೇಳುವಾಗ ಒಂದು ದಿನ ನಾನು 1995ರಲ್ಲಿ ಚಿತ್ರದುರ್ಗದಲ್ಲಿ ರೋಮನ್ ಕ್ಯಾಥಲಿಕ್ ಆರ್ಸಿ ಚರ್ಚ್ಗೆ ನಾನು ಹೋದಾಗ ಅಲ್ಲಿ ಮಾಡುವ ಆರಾಧನೆ, ಪ್ರಾರ್ಥನೆ, ಒಂದು ವಾತಾವರಣ ನೋಡುವಾಗ ನನ್ನ ಮನಸ್ಸು ಬದಲಾಯಿತು. ಯಾರು ಮಾತು ಕೇಳ್ತಿರ್ಲಿಲ್ಲ. ಆ ಒಂದು ಆರಾಧನೆಗೆ ನಾವು ಹೋದಾಗ ನನ್ನಲ್ಲಿ ಒಂದು ಬದಲಾವಣೆ ಆಯ್ತು. ನಾನು ಯೇಸುವನ್ನು ನಂಬಿದೆ, ನಾನು ಚರ್ಚಿಗೆ ಹೋಗ್ಲಿಕ್ಕೆ ಆರಂಭಿಸಿದೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಆರಂಭಿಸಿದೆ. ದೇವರೊಂದು ದೊಡ್ಡ ಕಾರ್ಯ ಮಾಡಿಬಿಡ್ತೇವೆ. ಇವತ್ತು ಅವರು ಮಾಡಿದ ಬಿತ್ತಿದಂತ ಬೀಜ ಇವತ್ತು ನಮಗೆ ಏನಾಗಿದೆ ಅಂತಂದ್ರೆ ಫಲ ಕೊಟ್ಟಿದೆ. ಅವರು ಬಂದು ಸುವಾರ್ತೆ ಸಾರಲಿಲ್ಲ ಅಂತಂದ್ರೆ, ಅವರು ದೇವ್ರ ಸೇವಕರನ್ನ ಮನೆ ಕಟ್ತಾ ಇರ್ಲಿಲ್ಲ ಅಂತಂದ್ರೆ ಇವತ್ತು ನಾವು ಯೇಸು ಸ್ವಾಮಿ ನಂಬ್ತಿರ್ಲಿಲ್ಲ. ನಮ್ಮದೊಂದು ಚಿಕ್ಕ ಗ್ರಾಮ, ಅವರು ಸುವಾರ್ತೆ ತಿಳಿಸಿದ ಕಾರಣವಾಗಿ ಇವತ್ತು ನಮ್ಮ ಗ್ರಾಮದಲ್ಲಿ ಏನಾಗಿದೆ, ಚಿಕ್ಕ ಚರ್ಚ್ ಆಯ್ತು, ಸಭೆ ಆಯ್ತು. ಇವತ್ತು ನನ್ನ ಕುಟುಂಬಕ್ಕೆ ಸುವಾರ್ತೆ ತಲುಪಿತು. ಈಗ ನನ್ನ ಕುಟುಂಬದ ಮುಖಾಂತರವಾಗಿ ನಮ್ಮ ಸುತ್ತಮುತ್ತಲ ಇರುವಂತಹ ಅನೇಕ ಕುಟುಂಬಗಳು ರಕ್ಷಣೆ ಬಂತು. ಇವತ್ತು ನಮ್ಮ ಒಂದು ಸುತ್ತಮುತ್ತ ಏರಿಯಾದಲ್ಲಿ ಇರುವಂತಹ ಜನಗಳನ್ನ ನೋಡುವಾಗ ಸುವಾರ್ತೆ ತಲುಪಿರುವಂತಹ ಒಂದು ಊರಿನ ಎಲ್ಲ ಊರಲ್ಲಿ ಯೇಸು ಸ್ವಾಮಿ ನಂಬಿದ್ದಾರೆ. ಮಾತ್ರವಲ್ಲ ಪ್ರಿಯ ದೇವ ಜನರೇ, ನಾವು ಯೇಸನ್ನು ನಂಬಿ ದೇವರಿಗಾಗಿ ನಾವು ಜೀವಿಸುವಾಗ ನಮ್ಮ ಮನೆಯಲ್ಲಿ ನಾವು ಇವತ್ತು 3 ದಿನ ಸೇವೆಗಾಗಿ ಬಂದಿದ್ದೀವಿ. ನಾನು ಸೇವಕರಾದಂತ ನಾನು ಎಳಂದೂರಲ್ಲಿ ನಾವು ಸೇವೆ ಮಾಡ್ತಾ ಇದ್ದೀವಿ. ಹಾಗೆ ನನ್ನ ತಂಗಿ ಒಬ್ರು, ಅವರು ಸಹ ಸೇವೆಯಲ್ಲಿದ್ದಾರೆ. ನನ್ನ ಅಕ್ಕನ ಮಗಳು ಅವರು ಸೇವೆಯಲ್ಲಿದ್ದಾರೆ. ನೋಡಿ, ಶಾಂತಕುಮಾರ್ ಅವರು ಸುವಾರ್ತೆ ಸಾರಿದ ಕಾರಣ, ದೇವ ಸೇವೆಗೆ ಕರ್ಕೊಂಡು ಬಂದ ಕಾರಣವಾಗಿ ಇವತ್ತು ನಮ್ಮ ಮನೆಗೆ ರಕ್ಷಣೆ ಆಯ್ತು, ನಮ್ಮ ಊರಲ್ಲಿ ಚರ್ಚ್ ಆಯ್ತು. ನಮ್ಮ ಒಂದು ಮನೆಯಿಂದ 3 ಜನ ಸೇವೆಗಾಗಿ ನಾವು ಬಂದಿದ್ದೀವಿ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನ ವೀಕ್ಷಿಸುವಂತ ಕೇಳುವಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಂತ ಏನ್ ಹೇಳ್ತಾ ಇದ್ರೆ, ಸೇವೆಯಲ್ಲಿ ನೀವು ಭಾಗಿಯಾಗ್ರಿ. ನಿಮಗೆ ಸುವಾರ್ತೆ ಸಾರಕ್ಕೆ ಬರ್ಲಿಲ್ವಾ, ದೇವ್ರ ವಾಕ್ಯ ಹೇಳಲಿಕ್ಕೆ ಬರ್ಲಿಲ್ವಾ, ನೀವು ಅವಿದ್ಯವಂತರ, ನಿಮಗೆ ಸರಿಯಾಗಿ ಹೇಳಕ್ ಬರದಿಲ್ವಾ, ಅದು ಒಂದು ಕೆಲಸ ಮಾಡ್ರಿ. ನಿಮ್ಮ ನೆಂಟರುಗಳು ಎಲ್ಲಿರ್ತಾರೆ, ನಿಮ್ಮ ಸ್ನೇಹಿತರು ಇರ್ತಾರೆ, ನಿಮಗೆ ಆತ್ಮೀಯರು ಎಲ್ಲಿರ್ತಾರೆ, ಅಲ್ಲಿಗೆ ನಿಮ್ಮ ದೇವರ ಸೇವಕರನ್ನ ಕರ್ಕೊಂಡೋಗಿ ಅವ್ರ ಮನೆಗೆ ಸುವಾರ್ತೆಗಾಗಿ ಕರ್ಕೊಂಡೋಗ್ರಿ. ಆ ಸೇವಕರು ಬಂದಲ್ಲಿ ಪ್ರಾರ್ಥನೆ ಮಾಡೋದ್ರಲ್ಲಿ ಬಿಡುಗಡೆ ಆಗ್ತದೆ. ಯಾಕಂದ್ರೆ ಈ ರೀತಿಯಾಗಿ ಸೇವಕರ ಸೇವೆಯಲ್ಲಿ ನೀವು ಸಹ ಭಾಗಿಯಾಗ್ಬೋದು. ಯಾಕಂದ್ರೆ ಕೊರೋನಲ್ಲಿ ಸುಮ್ಮನೆ ಇರ್ಲಿಲ್ಲ, ಅವನೊಬ್ಬನೇ ಸ್ವಾಮಿ ವಾಕ್ಯನ ಕೇಳಿಲ್ಲ. ಸೇವಕರು ಬಂದಾಗ ಅವನು ಬಂದು ಬಳಗದವರನ್ನ, ಪ್ರಾಣ ಮಿತ್ರರನ್ನ ಕರೆಸಿ ಒಂದು ಸುವಾರ್ತೆಯನ್ನ ಕೇಳಿದ. ಅಲ್ಲಿ ಎಷ್ಟೋ ಜನ ರಕ್ಷಣೆ ಹೊಂದಿದ್ರು. ಅದೇ ರೀತಿ ನಿಮ್ಮ ಮನೆಗಳಲ್ಲಿ ಪ್ರೇಯರ್ ಇಟ್ಕೊಂಡಾಗ, ನಿಮ್ಮ ಮನೆಯಲ್ಲಿ ವಿಶೇಷ ಕೂಟಗಳು ಇಟ್ಕೊಂಡಾಗ ನೀವು ಏನ್ ಮಾಡ್ರಿ, ಸೇವಕರನ್ನ ಕರೆಸಿ ನಿಮ್ಮ ಒಂದು ಬಂಧು ಬಳಗದವರನ್ನ, ನಿಮ್ಮ ಒಂದು ಪ್ರಾಣ ಮಿತ್ರರನ್ನ, ಅಕ್ಕಪಕ್ಕದವರನ್ನ, ನಿಮಗೆ ಪರಿಚಯ ಇರುವಂತವ್ರನ್ನ ಕರೆದು ಅವ್ನು ಸುವಾರ್ತೆ ಹೇಳೋದು, ಅವರು ಸಹ ರಕ್ಷಣೆ ಹೊಂದ್ತಾರೆ. ಖಂಡಿತವಾಗಿ ಇವತ್ತು ಕೊರೋನಾದಿಂದ ಮಾಡಿದಂತ ಕಾರ್ಯಗಳನ್ನ, ಸೇವೆಯ ಕಾರ್ಯಗಳನ್ನ ನೀವು ಸಹ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಇವತ್ತು ದೇವರ ಸೇವೆ ಹಬ್ಬಬೇಕು, ಹರಡಬೇಕು. ಅದರಲ್ಲಿ ಬರೀ ಸೇವಕರು ಮಾತ್ರ ಮಾಡೋದಲ್ಲ, ನೀವು ಸಹ ಪ್ರಯತ್ನ ಪಟ್ಟು ಈ ಸೇವೆಯಲ್ಲಿ ಭಾಗಿಯಾಗಿ ಈ ಸೇವೆಯನ್ನ ನಾವೇನ್ ಮಾಡೋದು, ವಿಸ್ತರಿಸಬೇಕು. ದೇವರ ರಾಜ್ಯವನ್ನು ನಾವು ಕಟ್ಟಬೇಕು. ದೇವರ ರಾಜ್ಯವನ್ನ ಎಲ್ಲ ಹೃದಯಗಳಲ್ಲಿ ಸ್ಥಾಪಿಸಬೇಕು. ಈ ಜವಾಬ್ದಾರಿ ಸೇವಕಂದಲ್ಲ ಪ್ರಿಯ ದೇವ ಜನರೇ, ನಿಮ್ಮೆಲ್ಲರದು ಆಗಿದೆ. ರಕ್ಷಣೆ ಹೊಂದಿದೆ ನಿಮ್ಮೆಲ್ಲರದು ಜವಾಬ್ದಾರಿ ಆಗಿದೆ. ನೀವೆಲ್ಲರೂ ಈ ಪ್ರಯತ್ನ ಪಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇವತ್ತಿನಿಂದ ಒಂದು ತೀರ್ಮಾನ ಮಾಡಿಕೊಂಡು ನೀವು ಒಂದು ಪ್ರಯತ್ನ ಪಡ್ರಿ. ನಿಮ್ಮ ಸೇವಕರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಮನೆಗಳಲ್ಲಿ ಪ್ರೇಯರ್ ಮಾಡಿಸಿ. ಒಂದು ಅದ್ಭುತಗಳು ನಡೀತಿದೆ. ನಾಳೆ ಯಾರೆಲ್ಲ ಕುಟುಂಬಕ್ಕೆ ಹೋಗ್ತಾರೆ ಅವರೆಲ್ಲರೂ ಯಾರೆಲ್ಲ ಸುವಾರ್ತೆ ಇವತ್ತರ ನಾಳೆ ಅವ್ರ ರಕ್ಷಣೆ ಬಂದು ಸಾಕ್ಷಿಯಾಗಿ ನಿಲ್ತಾರೆ. ಯಾಕಂದ್ರೆ ದೇವರ ಸೇವೆಯಲ್ಲಿ ನಾವು ಪಾಲ್ಗಾರರಾಗಬೇಕು. ದೇವರ ಕಾರ್ಯಗಳಲ್ಲಿ ನಾವು ನಿರತರಾಗಬೇಕು. ದೇವರ ಕಾರ್ಯಗಳನ್ನು ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಈ ಪ್ರಯತ್ನ ಮಾಡುವಾಗ ನಿನ್ನ ಮನೆ ಆಶೀರ್ವದಿಸಲ್ಪಡ್ತದೆ. ಯಾಕಂದ್ರೆ ಕೊನೆಯದು ಆ ರೀತಿ ಮಾಡಿದ ಕಾರಣವಾಗಿ ಆ ಕುಟುಂಬ ರಕ್ಷಣವಂತರು, ಅವರು ರಕ್ಷಣವಂತರು, ಅವರೆಲ್ಲರೂ ದೀಕ್ಷಾ ತಗೊಂಡು ದೇವರ ಮಕ್ಕಳಾಗಿ ಅವರು ನಿಂತರು. ಅದೇ ರೀತಿಯಾಗಿ ನಾವೆಲ್ಲರೂ ಸಹ ರಕ್ಷಣೆ ಹೊಂದಿ ದೇವರ ರಾಜ್ಯಕ್ಕೆ ಬಾಧ್ಯರಾಗಬೇಕು. ನಾವು ಮಾತ್ರವಲ್ಲ, ನಮ್ಮೆಲ್ಲ ಜನಗಳು ರಕ್ಷಣೆ ಹೊಂದಬೇಕೆಂಬುದಾಗಿ ನಾವು ಪ್ರಯತ್ನ ಪಡಬೇಕು. ಈ ಪ್ರಯತ್ನದಲ್ಲಿ ನಾವೆಲ್ಲರೂ ಸಹ ಕೈ ಜೋಡಿಸಿ ನಾವು ಈ ಸೇವೆಯನ್ನ ಮುಂದುವರಿಸೋಣ. ಪ್ರಿಯ ದೇವರ ಮಕ್ಕಳೇ, ಮಾಡೋಣ. ದೇವರು ನಿಮ್ಮನ್ನು ಆಶ್ವಾಸಿಸಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಈ ವಾಕ್ಯವನ್ನು ಗೊತ್ತದಕ್ಕಾಗಿ ಸ್ತೋತ್ರ. ಕೇಳುವಂತೆಲ್ಲ ಪ್ರಿಯರನ್ನ ಆಶ್ವಾಸು. ಪ್ರತಿಯೊಬ್ಬರಲ್ಲಿ ಸೇವೆ ಮನೋಭಾವನೆ ಉಂಟು ಮಾಡಪ್ಪ. ಪ್ರತಿಯೊಬ್ಬರಲ್ಲಿ ವೈರಾಗ್ಯ ಉಂಟಾಗಲಿ. ದೇವರ ರಾಜ್ಯದ ಕುರಿತು ದರ್ಶನ ಉಂಟಾಗಲಿ.
ದೇವರ ರಾಜ್ಯದ ಕುರಿತ ಒಂದು ಬಯಕೆ ಉಂಟಾಗಲಿ, ನೆಕ್ಸ್ಟ್ ಆತ್ಮದ ಕುರಿತ ಒಂದು ಚಿಂತನೆ ಉಂಟಾಗಲಿ. ಪ್ರತಿಯೊಬ್ಬರು ಸಹ ಸೇವೆಯಲ್ಲಿ ಪಾಲ್ಗಾರರಾಗುವಂತೆ ಸೇವಕರೊಂದಿಗೆ ಸೇರಿ ಸೇವೆ ಮಾಡುವಂತೆ ಕೃಪೆ ಮಾಡಪ್ಪ. ಯಾರೆಲ್ಲ ಈ ವಾಕ್ಯ ವೀಕ್ಷಿಸಿರೋ ಆ ಹೃದಯಗಳಲ್ಲಿ ಈ ಭಾರವನ್ನು ಉಂಟು ಮಾಡಲಿ. ಅನೇಕ ಸೇವೆಗಳನ್ನು ತಮ್ಮನ್ನು ಒಪ್ಪಿಸಿಕೊಂಡು ಸಹ ಮಾಡು, ನಿನ್ನ ಕೃಪೆ ಇರಲಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಸೇವೆ ಅಭಿವೃದ್ಧಿಕ್ಕಾಗಿ ಸ್ತೋತ್ರ, ದೇವರ ರಾಜ್ಯ ಸ್ಥಾಪಿಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ, ರಕ್ಷಣೆ ಹೊಂದಿದ್ದಕ್ಕಾಗಿ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್. God bless you.